ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೂಲ್ಯ ಎ. ನಾನು ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ಅಭ್ಯಾಸ ಮಾಡುತ್ತಿದ್ದು ಗುಪ್ತರ ಯುಗ ಸುವರ್ಣಯುಗ ಆಗಿತ್ತು ಎಂದು ನಾನು ನಿಮ್ಮ ಮುಂದೆ ಮಂಡಿಸುತ್ತಿದ್ದೇನೆ. ಮೌರ್ಯರ ಪತನ ನಂತರ ಉತ್ತರ ಭಾರತದಲ್ಲಿ ಸುಮಾರು 1 ಶತಮಾನದವರೆಗೆ ಯಾವುದೇ ತರಹದ ರಾಜಕೀಯ ಶಕ್ತಿಯೂ ಇರಲಿಲ್ಲ. ಸಂಪೂರ್ಣ ಉತ್ತರ ಭಾರತವು ಸಣ್ಣ ಪುಟ್ಟ ಸಂಸ್ಥಾನಗಳಾಗಿ ವಿಭಾಗಿಸಲ್ಪಟ್ಟಿತ್ತು. ಸಾಮಾನ್ಯ ಶಕ 300ರಲ್ಲಿ ಗುಪ್ತರು ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಹೊರಹೊಮ್ಮುವವರೆಗೆ ಅವುಗಳು ತಮ್ಮಲ್ಲಿಯೇ ಕಚ್ಚಾಟದಲ್ಲಿ ತೊಡಗಿದ್ದವು. ಗುಪ್ತರು ಶಕ್ತಿಶಾಲಿಯಾದ ಅರಸರು ಕೂಡ ಆಗಿದ್ದರು. ಅವರು ಭಾರತದ ವಿಸ್ತಾರವಾದ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿ ಮೌರ್ಯರ ನಂತರ ಎರಡನೆಯದಾಗಿ ರಾಜಕೀಯ ಐಕ್ಯತೆಯನ್ನು ಸಾಧಿಸಿದರು. ಧರ್ಮ, ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಅದ್ಭುತ ಪ್ರಗತಿಯಾಯಿತು. ಇವರ ಕಾಲದಲ್ಲಿ ಭಾರತದ ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಸುವರ್ಣಯುಗ ಎಂದು ಕರೆಯಲಾಗಿದೆ. ಗುಪ್ತರ ಇತಿಹಾಸವನ್ನು ಅಭ್ಯಸಿಸಲು ಸಹಾಯಕವಾಗುವ ಕೆಲವು ಪ್ರಮುಖ ಮೂಲಾಧಾರಗಳೆಂದರೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ. ಈ ಶಾಸನವನ್ನು ಹರಿಸೇನನು ರಚಿಸಿದನು. ಕಾಳಿದಾಸನು ರಚಿಸಿದ ಕೃತಿಗಳು. ಎರಡನೆಯದಾಗಿ ಕಾಳಿದಾಸನು ರಚಿಸಿದಂಥ ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶಿಯ ಮುದ್ರ, ಕುಮಾರ ಸಂಭವ, ಮೇಘದೂತ ಮತ್ತು ಋತುಸಂಹಾರ ಮುಂತಾದ ಕೃತಿಗಳನ್ನು ಕಾಳಿದಾಸನು ರಚಿಸಿದ್ದಾನೆ. ಈ ಕೃತಿಗಳಿಂದ ಗುಪ್ತರ ಯುಗವನ್ನು ತಿಳಿಯಲು ಸಹಾಯಕವಾಗಿದೆ. ವಿಶಾಖದತ್ತನ ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ, ರಾಜಶೇಖರನ ಕಾವ್ಯಮೀಮಾಂಸೆ ಮತ್ತು ಪಾಹಿಯಾನ ಮತ್ತು ಇತ್ಸಿಂಗರ ಬರವಣಿಗೆಗಳು ಈ ಕೆಲವು ಅಂಶಗಳಿಂದ ನಾವು ಗುಪ್ತರ ಯುಗವನ್ನು ಅಭ್ಯಸಿಸಲು ಸಹಾಯಕವಾಗಿದೆ. ಶ್ರೀಗುಪ್ತನು ಈ ಗುಪ್ತ ವಂಶದ ಸ್ಥಾಪಕನಾಗಿದ್ದಾನೆ. ಇವನ ಮಗನೇ ಘಟೋತ್ಕಚ ಗುಪ್ತ. ಸಾಮಾನ್ಯ ಶಕ 320ರಲ್ಲಿ ಮೊದಲನೇ ಚಂದ್ರಗುಪ್ತನ ಸಿಂಹಾಸನಾರೋಹಣದೊಂದಿಗೆ ಗುಪ್ತ ಶಕೆಯು ಆರಂಭವಾಯಿತು. ಇವನು 320ರಿಂದ 335ರವರೆಗೆ ಆಳ್ವಿಕೆ ನಡೆಸಿದನು. ಇವನು ಗುಪ್ತ ಸಂತತಿಯ ಮೊದಲ ಪ್ರಮುಖ ದೊರೆಯಾಗಿದ್ದನು. ಪಾಟಲಿಪುತ್ರ ಇವರ ರಾಜಧಾನಿಯಾಗಿತ್ತು. ಲಿಚ್ಛವಿ ಕುಲಕ್ಕೆ ಸೇರಿದ ಕುಮಾರದೇವಿಯನ್ನು ಮದುವೆಯಾಗಿ ತನ್ನ ಆಸ್ಥಾನವನ್ನು ಬಲಪಡಿಸಿಕೊಂಡನು. ನಂತರ ಇವನ ಮಗನಾದ ಸಮುದ್ರಗುಪ್ತನು ಅಧಿಕಾರಕ್ಕೆ ಬಂದನು. ಸಮುದ್ರಗುಪ್ತನು ಸಾಮಾನ್ಯ ಶಕ 335ರಿಂದ 375ರವರೆಗೆ ಆಳ್ವಿಕೆ ನಡೆಸಿದನು. ಸಮುದ್ರಗುಪ್ತನು ಗುಪ್ತ ಸಂತತಿಯ ಶ್ರೇಷ್ಠ ದೊರೆಯಾಗಿದ್ದಾನೆ ಮತ್ತು ಇವನು 40 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದನು. ಇವನು ಒಬ್ಬ ಮಹತ್ವಾಕಾಂಕ್ಷಿ ಅರಸನಾಗಿದ್ದು ಚಕ್ರವರ್ತಿಯಾಗುವ ಅಪೇಕ್ಷೆಯನ್ನು ಹೊಂದಿದ್ದನು. ಇವನ ದಿಗ್ವಿಜಯಗಳೆಂದರೆ ಸಮುದ್ರಗುಪ್ತನು ತನ್ನ ಸೈನಿಕ ಸಾಧನೆಗಳಿಗೆ ಹೆಚ್ಚು ಹೆಸರಾಗಿದ್ದಾನೆ. ಅವನು ವಿಸ್ತಾರವಾದ ಸಾಮ್ರಾಜ್ಯ ಸ್ಥಾಪಿಸಲು ಅನೇಕ ಯುದ್ಧಗಳನ್ನು ಕೈಗೊಳ್ಳಬೇಕಾಯಿತು. ಆದ್ದರಿಂದ ಅವನು ವಿಸ್ತರಣ ಮತ್ತು ಆಕ್ರಮಣಕಾರಿ ನೀತಿಯನ್ನು ಅನುಸರಿಸಿದನು. ಈ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳು ಮತ್ತು ಅವನ ಗುಣಗಳನ್ನು ಕುರಿತು ಮಾಹಿತಿಯನ್ನು ನೀಡುತ್ತದೆ. ಸಮುದ್ರಗುಪ್ತನ ದಂಡನಾಯಕ ಮತ್ತು ಆಸ್ಥಾನ ಕವಿಯಾಗಿದ್ದ ಹರಿಸೇನನು ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದನು. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು 4 ಭಾಗಗಳಾಗಿ ವಿಂಗಡಿಸಬಹುದಾಗಿದೆ. ಅವುಗಳೆಂದರೆ ಉತ್ತರ ಭಾರತದ ದಂಡಯಾತ್ರೆ, ಅರಣ್ಯ ರಾಜ್ಯಗಳ ಆಕ್ರಮಣ, ದಕ್ಷಿಣ ಭಾರತದ ದಂಡಯಾತ್ರೆ, ಗಡಿ ರಾಜ್ಯಗಳ ಆಕ್ರಮಣ. ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಆತನು ಅಧಿಕಾರದ ಆರಂಭದ ವರ್ಷಗಳಲ್ಲಿ ಆರ್ಯವರ್ತ ಎಂದು ಕರೆಯಲ್ಪಡುವ ಗಂಗಾ ನದಿ ಬಯಲಿನ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದನು. ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಆತನು ತನ್ನ ಉತ್ತರದ ದಿಗ್ವಿಜಯಗಳಲ್ಲಿ 9 ಜನ ಅರಸರನ್ನು ಸೋಲಿಸಿದನು ಮತ್ತು ಅವರ ರಾಜ್ಯಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು. ಅದನ್ನು ಅವನು ದಿಗ್ವಿಜಯ ಎಂದು ಕರೆದುಕೊಂಡಿದ್ದಾನೆ. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ 9 ಜನ ಅರಸರೆಂದರೆ ನಂದಿ, ಬಾಲವರ್ಮ, ಚಂದ್ರವರ್ಮ, ನಾಗದತ್ತ, ನಾಗಸೇನ, ಗಣಪತಿನಾಗ, ಅಚ್ಯುತ, ಮಾತಿಲ ಮತ್ತು ರುದ್ರದೇವ. ಎರಡನೆಯದು ಅರಣ್ಯ ರಾಜ್ಯಗಳ ಆಕ್ರಮಣ. ಈ ಅರಣ್ಯ ರಾಜ್ಯಗಳ ಆಕ್ರಮಣದಲ್ಲಿ ವಿಂಧ್ಯ ಪರ್ವತದ ಅರಣ್ಯ ರಾಜ್ಯಗಳಾದ ಜಬ್ಬಲ್ಪುರ, ರೇವಾ, ವಿಂಧ್ಯ ಪರ್ವತದ ಅರಣ್ಯ ರಾಜ್ಯಗಳಾದ ಜಬ್ಬಲ್ಪುರ, ರೇವಾ, ನಾಗಪುರ ಮತ್ತು ಬಾಗೇಲ್ ಖಂಡಗಳನ್ನು ಸಮುದ್ರಗುಪ್ತನು ಆಕ್ರಮಿಸಿಕೊಂಡನು. ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಉತ್ತರದ ರಾಜ್ಯಗಳ ಮೇಲೆ ತನ್ನ ಪ್ರಭುತ್ವವನ್ನು ಸಂಪೂರ್ಣವಾಗಿ ಸ್ಥಾಪಿಸಿ ತನ್ನ ಗಮನವನ್ನು ದಕ್ಷಿಣದ ಕಡೆಗೆ ಹರಿಸಿ ದಂಡಯಾತ್ರೆಯನ್ನು ಆರಂಭಿಸಿದನು. ಅವನ ಸೈನ್ಯ ಸುಮಾರು 3000 ಮೈಲಿಗಳಷ್ಟು ಕ್ರಮಿಸಿತ್ತು. ಸಮುದ್ರಗುಪ್ತನು ದಕ್ಷಿಣ ಭಾರತದ 12 ಜನ ರಾಜರನ್ನು ಸೋಲಿಸಿದನು ಮತ್ತು ಸಮುದ್ರಗುಪ್ತನು ಆ ರಾಜರುಗಳನ್ನು ಅವರ ಸ್ಥಾನದಲ್ಲಿಯೇ ಪುನರ್ ನೇಮಿಸಿದನು. ಈ ಅರಸರು ಅವನ ಸಾಮಂತರಾದರು ಮತ್ತು ಅವನಿಗೆ ಕಪ್ಪ ಕಾಣಿಕೆ ಕೊಡಲು ಒಪ್ಪಿಕೊಂಡರು. ಇವನು ಅದನ್ನು ಧರ್ಮ ವಿಜಯ ಎಂದು ಕರೆದುಕೊಂಡಿದ್ದಾನೆ. ಇವನು ಸೋಲಿಸಿದ 12 ಜನ
ದಕ್ಷಿಣ ಭಾರತದ ಅರಸರುಗಳೆಂದರೆ ಕೋಸಲದ ಮಹೇಂದ್ರ, ಮಹಾಕಾಂತರದ ವ್ಯಾಘ್ರರಾಜ, ಕೌರಲದ ಮಂಟರಾಜ, ಪಿಸ್ತಪುರದ ಮಹೇಂದ್ರ, ಕೊಟ್ಟೂರದ ಸ್ವಾಮಿದತ್ತ ಮತ್ತು ಎರಡಪಲ್ಲಿಯ ದಮನ, ಕಂಚಿಯ ವಿಷ್ಣುಗೋಪ, ವೆಂಗಿಯ ಅಸ್ತಿವರ್ಮನ್, ಅವಮುಕ್ತದ ನೀಲರಾಜ, ಪಲಕ್ಕಾಡದ ಉಗ್ರಸೇನ, ದೇವರಾಷ್ಟ್ರದ ಕುಬೇರ ಮತ್ತು ಕುಸ್ತಲಪುರದ ಧನಂಜಯ. ಕೊನೆಯದಾಗಿ ಗಡಿ ರಾಜ್ಯಗಳ ಮೇಲಿನ ಆಕ್ರಮಣ. ಸಮುದ್ರಗುಪ್ತನಿಂದ ಆಕ್ರಮಿಸಲ್ಪಟ್ಟ ಗಡಿ ರಾಜ್ಯಗಳೆಂದರೆ ಅಸ್ಸಾಮಿನ ಕಾಮರೂಪ, ಬಂಗಾಳದ ಸಮತಟ, ಪಂಜಾಬಿನ ಕರ್ತ್ರಿಪುರ ಮತ್ತು ರೋಹಿಲ್ಖಂಡ. ಈ ದಿಗ್ವಿಜಯಗಳ ನಂತರ ಸಮುದ್ರಗುಪ್ತನು ತನ್ನ ವಿಜಯದ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಆಚರಿಸಿದ್ದನು. ಆದ್ದರಿಂದ ಅವನಿಗೆ ಅಶ್ವಮೇಧ ಪರಾಕ್ರಮ ಎಂಬ ಬಿರುದು ಸಹ ಬಂತು. ಆತನು ಕುದುರೆಗಳ ಚಿತ್ರಗಳುಳ್ಳ ಬಂಗಾರದ ನಾಣ್ಯಗಳನ್ನು ಹೊರಡಿಸಿದನು. ಇವನು ಹೊರಡಿಸಿದ 8 ತರಹದ ನಾಣ್ಯಗಳಲ್ಲಿ ಈ ನಾಣ್ಯವು ಕೂಡ ಒಂದಾಗಿದೆ. ಆತನ ಸಾಮ್ರಾಜ್ಯದ ವಿಸ್ತಾರವು ಉತ್ತರದಲ್ಲಿ ಕಾಶ್ಮೀರದಿಂದ ದಕ್ಷಿಣದ ತಮಿಳುನಾಡಿನವರೆಗೆ, ಪೂರ್ವದ ಬಂಗಾಳದಿಂದ ಪಶ್ಚಿಮದ ಪಂಜಾಬಿನವರೆಗೆ ಹಬ್ಬಿತ್ತು. ಇವನು ಕೇವಲ ದಿಗ್ವಿಜಯಿ ಮಾತ್ರವಲ್ಲದೆ ಸಂಗೀತಗಾರ, ಕವಿ ಮತ್ತು ವಿದ್ವಾಂಸನೂ ಆಗಿದ್ದನು. ಆದ್ದರಿಂದ ಇವನಿಗೆ ಕವಿರಾಜ ಎಂಬ ಬಿರುದು ಸಹ ಬಂದಿತ್ತು. ಎರಡನೇ ಚಂದ್ರಗುಪ್ತನು 375ರಿಂದ 415ರವರೆಗೆ ತನ್ನ ಆಳ್ವಿಕೆಯನ್ನು ನಡೆಸಿದನು. ಸಮುದ್ರಗುಪ್ತನ ಮರಣದ ನಂತರ ಇವನು ಸಿಂಹಾಸನವನ್ನು ಏರಿದನು. ಶಕದೊರೆ ರುದ್ರಸೇನನನ್ನು ಸೋಲಿಸಿ ಆತನ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡಿದ್ದು ಇವನ ಗಮನಾರ್ಹವಾದ ಸಾಧನೆಯಾಗಿದೆ. ಇವನು ಯುದ್ಧಗಳ ಬದಲು ವೈವಾಹಿಕ ಸಂಬಂಧಗಳನ್ನು ಬೆಳೆಸುವುದರ ಮೂಲಕ ತನ್ನ ಸಾಮ್ರಾಜ್ಯದ ಶಕ್ತಿಯನ್ನು ಹೆಚ್ಚಿಸುತ್ತಾ ಹೋದನು. ಆದ್ದರಿಂದ ಇವನಿಗೆ ವಿಕ್ರಮಾದಿತ್ಯ ಎಂಬ ಬಿರುದು ಬಂದಿತು. ಇವನು ಪ್ರಸಿದ್ಧ ವಿದ್ವಾಂಸರು ಮತ್ತು ಕವಿಗಳ ಮಹಾಪೋಷಕನಾಗಿದ್ದನು. ಈ 9 ಜನ ಪ್ರಸಿದ್ಧ ಅರಸರು ಇವನ ಆಸ್ಥಾನವನ್ನು ಅಲಂಕರಿಸಿದ್ದರು. ಅವರನ್ನು ನವರತ್ನಗಳು ಎಂದು ಕೂಡ ಕರೆಯಲಾಗುತ್ತದೆ. ಇವನ ಕಾಲದಲ್ಲಿ ಉಜ್ಜಯಿನಿಯು 2ನೇ ರಾಜಧಾನಿಯಾಯಿತು. ನಂತರ ಪಾಹಿಯಾನನ ಭೇಟಿ. ಸಾಮಾನ್ಯ ಶಕ 399ರಲ್ಲಿ ಪಾಹಿಯಾನನು ಭಾರತಕ್ಕೆ ಭೇಟಿ ಕೊಟ್ಟನು. ಈ ಪಾಹಿಯಾನನು ಒಬ್ಬ ಚೀನಿ ಯಾತ್ರಿಕನಾಗಿದ್ದನು. ಎರಡನೇ ಚಂದ್ರಗುಪ್ತನ ಆಳ್ವಿಕೆಯಲ್ಲಿ ಇವನು ಭಾರತಕ್ಕೆ ಭೇಟಿ ನೀಡಿದನು. ಇವನು ತನ್ನ ಅನುಭವಗಳನ್ನು ಗೋಕೋಕಿ ಎಂಬ ಪುಸ್ತಕದಲ್ಲಿ ದಾಖಲಿಸಿದ್ದಾನೆ. ಈ ಪುಸ್ತಕವು ಅಂದಿನ ಧಾರ್ಮಿಕ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಗುಪ್ತರ ಯುಗವನ್ನು ಸುವರ್ಣಯುಗ ಎಂದು, ಭಾರತದ ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಈ ಯುಗದಲ್ಲಾದ ಸರ್ವಾಂಗೀಣ ಬೆಳವಣಿಗೆಯನ್ನು ಗಮನಿಸಿದ ಯುರೋಪಿನ ಇತಿಹಾಸಕಾರರು ಈ ಗುಪ್ತರ ಯುಗವನ್ನು ಪೆರಿಕ್ಲಸ್ನ ಕಾಲಕ್ಕೆ ಮತ್ತು ಇಂಗ್ಲೆಂಡಿನ ರಾಣಿ ಎಲಿಜಬೆತ್ತಳ ಕಾಲಕ್ಕೆ ಮತ್ತು ರೋಮಿನ ಆಗಸ್ಟ್ ಸೀಸರನ ಕಾಲಕ್ಕೆ ಹೋಲಿಸಿದ್ದಾರೆ. ಧರ್ಮ ಮತ್ತು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇನ್ನೂ ಕೆಲವು ಮುಂತಾದ ಕ್ಷೇತ್ರಗಳಲ್ಲಿ ಗುಪ್ತರ ಅವಿಸ್ಮರಣೀಯ ಕೊಡುಗೆಗಳನ್ನು ನೀಡಿದ್ದಾರೆ. ಗುಪ್ತರ ಕಾಲವನ್ನು ಸುವರ್ಣಯುಗವೆಂದು ಕರೆಯಲಾಗುವ ಕೆಲವು ಪ್ರಮುಖ ಅಂಶಗಳೆಂದರೆ ಹಿಂದೂ ಧರ್ಮದ ನವೋದಯ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾಹಿತ್ಯ ಮತ್ತು ಶಿಕ್ಷಣ. ಅದರಲ್ಲಿ ಮೊದಲನೆಯದು ಹಿಂದೂ ಧರ್ಮದ ನವೋದಯ. ಜೈನ ಮತ್ತು ಬೌದ್ಧ ಧರ್ಮಗಳ ಪ್ರಭಾವದಿಂದ ಅವನತಿಯ ಹಾದಿಯಲ್ಲಿದ್ದ ಹಿಂದೂ ಧರ್ಮವನ್ನು ಗುಪ್ತರ ಅರಸರು ರಕ್ಷಿಸಿ ಪೋಷಿಸಿದರು ಮತ್ತು ಗುಪ್ತ ಅರಸರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು. ಹಿಂದೂ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿಸಿಕೊಂಡರು. ಇವರ ಕಾಲದಲ್ಲಿ ಶಿವ, ವಿಷ್ಣು ಮತ್ತು ದುರ್ಗೆಯರ ಆರಾಧನೆಯು ಜನಪ್ರಿಯವಾಗಿತ್ತು. ವೈದಿಕ ವಿಧಿವಿಧಾನಗಳು, ಸಂಪ್ರದಾಯಗಳು ಹಾಗೂ ಯಜ್ಞಯಾಗಗಳ ಆಚರಣೆ ಜಾರಿಗೆ ಬಂದಿತು. ಇದರಿಂದ ಹಿಂದೂ ಧರ್ಮ ಪುನರುತ್ಥಾನವಾಯಿತು. ಶೈವ, ಶಾಕ್ತ ಮುಂತಾದ ಪಂಥಗಳ ಬೆಳವಣಿಗೆಯೂ ಸಹ ಆಯಿತು. ಗುಪ್ತರ ಕಾಲದಲ್ಲಿ ಗುಪ್ತರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು. ಹಿಂದೂ ರಾಜಧರ್ಮವಾಗಿತ್ತು ಮತ್ತು ಅಲ್ಲಿನ ರಾಜರು ಧರ್ಮ ಸಹಿಷ್ಣುಗಳಾಗಿದ್ದರು. ಈ ಗುಪ್ತ ಅರಸರು ಹಿಂದೂ ಧರ್ಮವಲ್ಲದೆ ಕೆಲವು ಅನ್ಯ ಧರ್ಮಗಳನ್ನು ಸಹ ಪೋಷಿಸಿದರು. ಆದರೆ ಇವರು ಹಿಂದೂ ಧರ್ಮಕ್ಕೆ ಹೆಚ್ಚು ಒತ್ತನ್ನು ನೀಡಿದರು. ಸಮುದ್ರಗುಪ್ತ ವೈಷ್ಣವ ಪಂಥದ ಕಾರಣಕ್ಕಾಗಿ ಪರಮ ಭಾಗವತ ಎಂಬ ಬಿರುದನ್ನು ಧರಿಸಿದನು. ಹೀಗೆ ಗುಪ್ತ ಅರಸರು ಹಿಂದೂ ಧರ್ಮಕ್ಕೆ ನೀಡಿದ ಪ್ರೋತ್ಸಾಹದಿಂದ ಮುದುಡಿದ ಮೊಗ್ಗಾಗಿದ್ದ ಹಿಂದೂ ಧರ್ಮವು ಅರಳಿದ ಕುಸುಮವಾಯಿತು. ನಂತರ ಶಿಕ್ಷಣ. ಗುಪ್ತರು ಶಿಕ್ಷಣ ಪ್ರೇಮಿಗಳಾಗಿದ್ದರು. ಸ್ವತಃ ವಿದ್ವಾಂಸರು ಸಹ ಆಗಿದ್ದರು. ಗುಪ್ತರ ಅರಸರು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದರು. ತಕ್ಷಶಿಲಾ, ನಳಂದ, ಅಜಂತ ಮತ್ತು ಸಾರನಾಥಗಳು ಗುಪ್ತರ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾನಿಲಯಗಳಾಗಿವೆ. ಈ ವಿಶ್ವವಿದ್ಯಾನಿಲಯಗಳಲ್ಲಿ ದೇಶೀಯ ವಿದ್ಯಾರ್ಥಿಗಳಲ್ಲದೆ ವಿದೇಶಿಯ ವಿದ್ಯಾರ್ಥಿಗಳು ಸಹ ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಪಾಟಲಿಪುತ್ರ ಮತ್ತು ವಲ್ಲಭಿಗಳು ಇವರ ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿವೆ.
ಈ ಶಿಕ್ಷಣ ಕೇಂದ್ರಗಳಲ್ಲಿ ಪುರಾಣ, ತತ್ವಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ಸಾಹಿತ್ಯ ಮುಂತಾದ ವಿಷಯಗಳನ್ನು ಕಲಿಸಿಕೊಡುತ್ತಿದ್ದರು. 1ನೇ ಕುಮಾರಗುಪ್ತನು ಸ್ಥಾಪಿಸಿದ ನಳಂದ ವಿಶ್ವವಿದ್ಯಾಲಯವು ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತ್ರ ಟಿ. ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ಇಂದಿನ ತರಗತಿಯಲ್ಲಿ ಗುಪ್ತರ ಯುಗ, ಸುವರ್ಣಯುಗ. ಗುಪ್ತರ ಯುಗ, ಸುವರ್ಣಯುಗ ಎಂದು ಕರೆಯಲು ಕಾರಣವಾದ ಅಂಶಗಳಾದ ಸಾಹಿತ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಇಂದಿನ ತರಗತಿಯಲ್ಲಿ ಚರ್ಚಿಸೋಣ. ಗುಪ್ತರ ಯುಗ, ಸುವರ್ಣಯುಗ. ಗುಪ್ತರ ಯುಗ, ಸುವರ್ಣಯುಗವನ್ನು ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ ಎಂದರೆ ಭಾರತದ ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಸುವರ್ಣಯುಗ ಎಂದು ಕರೆಯುತ್ತಾರೆ. ಈ ಯುಗದಲ್ಲಾದ ಸರ್ವಾಂಗೀಣ ಬೆಳವಣಿಗೆಯನ್ನು ಗಮನಿಸಿದ ಯುರೋಪ್ ಇತಿಹಾಸಕಾರರು ಇಂಗ್ಲೆಂಡಿನ ರಾಣಿ ಎಲಿಜಬೆತ್ತಾಳ ಕಾಲಕ್ಕೂ, ಪೆರಿಕ್ಲಸ್ನ ಕಾಲಕ್ಕೂ ಹಾಗೂ ಆಗಸ್ಟಸ್ ಸೀಸರ್ನ ಕಾಲಕ್ಕೂ ಹೋಲಿಸಿದ್ದಾರೆ. ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭೂಗೋಳಶಾಸ್ತ್ರ, ಖಗೋಳಶಾಸ್ತ್ರ ಮುಂತಾದ ಕ್ಷೇತ್ರದಲ್ಲಿ ಅವಿಸ್ಮರಣೀಯ ಕೊಡುಗೆಗಳನ್ನು ನೀಡಿದ್ದಾರೆ. ಈ ಗುಪ್ತರ ಯುಗ, ಸುವರ್ಣಯುಗ ಎಂದು ಕರೆಯಲು ಕಾರಣವಾದ ಅಂಶಗಳಲ್ಲಿ ಹಿಂದೂ ಧರ್ಮದ ನವೋದಯ, ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪ, ಸಾಹಿತ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಈಗ ನಾನು ಸಾಹಿತ್ಯದ ಬಗ್ಗೆ ವಿಷಯಗಳನ್ನು ಮಂಡಿಸುತ್ತಿದ್ದೇನೆ. ಸಾಹಿತ್ಯ. ಗುಪ್ತರ ಯುಗವನ್ನು ಸುವರ್ಣಯುಗ ಎಂದು ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ಸಂಸ್ಕೃತ ಸಾಹಿತ್ಯ ಯುಗ ಹಾಗೂ ಕ್ಲಾಸಿಕಲ್ ಯುಗ ಎಂದು ಸಹ ಕರೆಯಲಾಗುವುದು. ಸಂಸ್ಕೃತ ಸಾಹಿತ್ಯವನ್ನು ಗುಪ್ತರ ಕಾಲದಲ್ಲಿ ಏಕೆ ಸಂಸ್ಕೃತ ಸಾಹಿತ್ಯ ಯುಗ ಎಂದು ಯಾಕೆ ಕರೀತಾರೆ ಅಂತ ಹೇಳಿದರೆ, ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯ ಗುಪ್ತರ ಕಾಲದಲ್ಲಿ ಅಭಿವೃದ್ಧಿಯ ಪರಾಕಾಷ್ಠತೆಯನ್ನು ತಲುಪಿತು. ಆದ್ದರಿಂದ ಸಾಹಿತ್ಯವನ್ನು ಸಂಸ್ಕೃತ ಸಾಹಿತ್ಯ ಯುಗ ಎಂದು ಸಹ ಕರೆಯಲಾಗಿದೆ. ಕ್ರಿಸ್ತಶಕ 4ನೇ ಶತಮಾನದವರೆಗೂ ಹೆಚ್ಚಿನ ಸಾಹಿತ್ಯ ಕೃತಿಗಳು ಸಂಸ್ಕೃತ ಭಾಷೆಯಲ್ಲಿ ರಚಿತವಾದವು. ಮಹಾಯಾನ ಪಂಥದ ಬೌದ್ಧ ವಿದ್ವಾಂಸರು ಸಹ ಸಂಸ್ಕೃತದಲ್ಲಿ ಕೃತಿಗಳನ್ನು ರಚನೆ ಮಾಡಿದರು. ಸಂಸ್ಕೃತ ವ್ಯಾಕರಣಕಾರರಾದ ಪಾಣಿನಿ ಮತ್ತು ಪತಂಜಲಿ ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣ ರಚನೆಯಿಂದಾಗಿ ಸಂಸ್ಕೃತ ಭಾಷೆಯನ್ನು ಸುಸಂಬದ್ಧಗೊಳಿಸಿದರು. ಬೌದ್ಧ ಮತ್ತು ಜೈನ ಮುನಿಗಳು ಪ್ರಾಕೃತ ಮತ್ತು ಪಾಳಿ ಭಾಷೆಯ ಬದಲಾಗಿ ಸಂಸ್ಕೃತ ಭಾಷೆಯನ್ನು ತಮ್ಮ ಬರವಣಿಗೆಯಲ್ಲಿ ಅಳವಡಿಸಿಕೊಂಡರು. ಇದರಿಂದಾಗಿ ಸಂಸ್ಕೃತ ಭಾಷೆ ಉತ್ತರ ಭಾರತದಲ್ಲಿ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯ ಉಗಮವಾಯಿತು. ಶ್ರೀಮಂತ ಕುಟುಂಬಗಳು ಸಂಸ್ಕೃತ ಭಾಷೆಯನ್ನು ಮಾತನಾಡಲಾರಂಭಿಸಿದರು. ಆದ್ದರಿಂದ ಸಾಹಿತ್ಯವನ್ನು ಸಂಸ್ಕೃತ ಸಾಹಿತ್ಯ ಯುಗ ಹಾಗೂ ಕ್ಲಾಸಿಕಲ್ ಯುಗ ಎಂದು ಸಹ ಕರೆಯಲಾಗುವುದು. ಸಮುದ್ರಗುಪ್ತನು ಕವಿರಾಜನೆಂದೇ ಪ್ರಸಿದ್ಧನಾಗಿದ್ದನು. 2ನೇ ಚಂದ್ರಗುಪ್ತನು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಧರಿಸಿ ಕವಿಗಳ ಆಶ್ರಯದಾತನಾಗಿ ಸಂಸ್ಕೃತ ಭಾಷೆಯಲ್ಲಿ ಕೃತಿಗಳ ರಚನೆಯಾಗಲು ಕಾರಣನಾದನು. ಹಾಗಾದರೆ ನವಮಣಿಗಳು ಯಾರು? ಅವರ ಕೃತಿಗಳು ಏನು ಎನ್ನುವುದನ್ನು ನೋಡೋಣ. ನವಮಣಿಗಳು ಹಾಗೂ ಅವರ ಕೃತಿಗಳು. ಮೊದಲನೆಯದಾಗಿ ಕಾಳಿದಾಸ. ಇವನನ್ನು ಭಾರತದ ಶೇಕ್ಸ್ಪಿಯರ್ ಎಂದು ಸಹ ಕರೆಯುತ್ತಾರೆ. ಇವನು ರಚಿಸಿದ ಕೃತಿಗಳೆಂದರೆ ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ, ಶಾಕುಂತಲ, ರಘುವಂಶ, ಮೇಘದೂತ, ಋತುಸಂಹಾರ ಹೀಗೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾನೆ. ಶಾಕುಂತಲ ಎಂಬ ನಾಟಕವು ಸರ್ವಶ್ರೇಷ್ಠ ಕೃತಿಗಳ 100 ನಾಟಕಗಳಲ್ಲಿ ಒಂದಾಗಿದೆ. ಇನ್ನು 2ನೇದಾಗಿ ವರಾಹಮಿಹಿರ. ಇವನು ಬೃಹತ್ ಸಂಹಿತೆ ಎಂಬ ಕೃತಿಯನ್ನು ರಚಿಸಿದ್ದಾನೆ. 3ನೇದಾಗಿ ಘಟಕರ್ಪರ. ಇವನು ಘಟಕರ್ಪರ ಕಾವ್ಯ ಎಂಬ ಕೃತಿಯನ್ನು ರಚಿಸಿದ್ದಾನೆ. 4ನೇದಾಗಿ ವರರುಚಿ. ಇವನು ವ್ಯಾಕರಣ ಎಂಬ ಕೃತಿಯನ್ನು ರಚಿಸಿ ವ್ಯಾಕರಣದ ಬೆಳವಣಿಗೆಗೆ ಕಾರಣನಾಗಿದ್ದನು. 5ನೇದಾಗಿ ಅಮರಸಿಂಹ. ಇವನು ಅಮರಕೋಶ ಎಂಬ ಕೃತಿಯನ್ನು ರಚಿಸಿದನು. ಇದನ್ನು ನಾಮಲಿಂಗಾನುಶಾಸನ ಸಹ ಎಂದು ಸಹ ಕರೆಯಲಾಗುತ್ತದೆ. ಇದೊಂದು ವ್ಯಕ್ತಿಗಳ ಹೆಸರು ಮತ್ತು ಪರ್ಯಾಯ ಪದಗಳನ್ನು ಈ ಕೃತಿಯಲ್ಲಿ ತಿಳಿಸಲಾಗಿದೆ. 6ನೇದಾಗಿ ಧನ್ವಂತರಿ. ಧನ್ವಂತರಿಯನ್ನು ಆಯುರ್ವೇದದ ಪಿತಾಮಹ ಎಂದು ಸಹ ಕರೆಯಲಾಗುತ್ತದೆ.
ಧನ್ವಂತರಿಯು ಆಯುರ್ವೇದದ ನಿಘಂಟು ಎಂಬ ಕೃತಿಯನ್ನು ರಚಿಸಿದ್ದಾನೆ. 7ನೇದಾಗಿ ಶಂಕು, ಇವನು ಶಿಲ್ಪಶಾಸ್ತ್ರ ಎಂಬ ಕೃತಿಯನ್ನು ರಚಿಸಿದ್ದಾನೆ. 8ನೇದಾಗಿ ಕ್ಷಪಣಕ, ಇವನು ಜ್ಯೋತಿಷ್ಯ ಶಾಸ್ತ್ರ ಎಂಬ ಕೃತಿಯನ್ನು ರಚಿಸಿದ್ದಾನೆ. 6ನೇದಾಗಿ ವೇತಲ ಭಟ್ಟ, ಇವನು ಮಂತ್ರಶಾಸ್ತ್ರ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಇತರೆ ಕವಿಗಳು: ಶೂದ್ರಕ, ಇವನು ಮೃಚ್ಛಚರಿತ ಎಂಬ ಕೃತಿಯನ್ನು ರಚಿಸಿದ್ದಾನೆ. ದಂಡಿ ಉತ್ತರ ರಾಮಚರಿತ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಸುಶ್ರುತ ಸಂಹಿತೆ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಚರಕ ಸಂಹಿತೆ ಎಂಬ ಕೃತಿಯನ್ನು ರಚಿಸಿದ್ದಾನೆ. ವಿಷ್ಣು ಶರ್ಮ ಇವನು ವಿಶಾಖದತ್ತ, ಇವನು ದೇವಿ ಚಂದ್ರಗುಪ್ತ ಮತ್ತು ಮುದ್ರಾ ರಾಕ್ಷಸ ಎಂಬ ಕೃತಿಗಳನ್ನು ರಚಿಸಿದ್ದಾನೆ. ಹೀಗೆ ಸಂಸ್ಕೃತ ಭಾಷೆಯಲ್ಲಿ ವಿಜ್ಞಾನಿಗಳು, ಕವಿಗಳು ಮುಂತಾದವರು ಸಂಸ್ಕೃತ ಭಾಷೆಯಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದರು. ಇನ್ನು 4ನೇದಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಗುಪ್ತರ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಗತಿಯನ್ನು ಸಾಧಿಸಿತು. ಗಣಿತ, ವಿಜ್ಞಾನ, ಭೂಗೋಳಶಾಸ್ತ್ರ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ, ಲೋಹಶಾಸ್ತ್ರ ಮುಂತಾದವುಗಳು ಬೆಳಕಿಗೆ ಬಂದವು. ಈ ಕಾಲದ ಪ್ರಮುಖ ವಿಜ್ಞಾನಿಗಳು ಮತ್ತು ಅವರ ಕೃತಿಗಳನ್ನು ನೋಡೋಣ. ಮೊದಲನೆಯದಾಗಿ ಆರ್ಯಭಟ, ಇವನನ್ನು ಪ್ರಥಮ ಖಗೋಳಶಾಸ್ತ್ರ ಮತ್ತು ಗಣಿತಶಾಸ್ತ್ರಜ್ಞ ಎಂದು ಸಹ ಕರೆಯುತ್ತಾರೆ. ಇವನು ಆರ್ಯಭಟೀಯ ಸಿದ್ಧಾಂತ ಮತ್ತು ಸೂರ್ಯ ಸಿದ್ಧಾಂತ ಎಂಬ ಕೃತಿಗಳನ್ನು ರಚಿಸಿ ಗ್ರಹಗಳ ಚಲನೆ, ಸೂರ್ಯ, ಸೌರಮಂಡಲದ ಕೇಂದ್ರ ಮುಂತಾದ ಅಂಶಗಳನ್ನು ಪ್ರತಿಪಾದಿಸಿದನಲ್ಲದೆ ದಶಮಾಂಶ ಪದ್ಧತಿಯನ್ನು ಪ್ರತಿಪಾದಿಸಿದನು. ಅಷ್ಟೇ ಅಲ್ಲದೆ ಪೈನ ಬೆಲೆ 3.1416 ಎಂದು ನಿಖರವಾಗಿ ನಿಗದಿ ಮಾಡಿದ್ದಾನೆ. ದೊಡ್ಡ ದೊಡ್ಡ ಸಂಖ್ಯೆಯನ್ನು ಸೂಚಿಸಲು ಅಕ್ಷರ ಸಂಖ್ಯಾ ಕ್ರಮ ಪ್ರಯೋಗದಲ್ಲಿ ಜಾರಿಗೆ ತಂದನು. ಭೂಮಿಯು ಎಲ್ಲ ದಿಕ್ಕುಗಳಲ್ಲೂ ದುಂಡಾಗಿದೆ ಎಂಬ ವೈಜ್ಞಾನಿಕ ಸತ್ಯವನ್ನು ಬಹುಶಃ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಾರಿದ ಕೀರ್ತಿ ಆರ್ಯಭಟನದು. ಇನ್ನು 2ನೇದಾಗಿ ಬ್ರಹ್ಮಗುಪ್ತ, ಇವನು ಸಹ ಗಣಿತ ಮತ್ತು ಖಗೋಳಶಾಸ್ತ್ರಜ್ಞನಾಗಿದ್ದು ಶೂನ್ಯದ ಮಹತ್ವವನ್ನು ಪ್ರತಿಪಾದಿಸಿದನು. 3ನೇದಾಗಿ ವರಹಮಿಹಿರ, ಇವನು ಗಣಿತ ಮತ್ತು ಖಗೋಳಶಾಸ್ತ್ರಜ್ಞನಾಗಿದ್ದು ಬೃಹತ್ ಸಂಹಿತೆ, ಲಘುಜಾತಕ ಮತ್ತು ಪಂಪಾಜಾತಕ ಎಂಬ ಕೃತಿಗಳನ್ನು ರಚಿಸಿ ಜ್ಯೋತಿಷ್ಯ ಶಾಸ್ತ್ರದ ಬೆಳವಣಿಗೆಗೆ ಕಾರಣನಾದನು. ಇನ್ನು 4ನೇದಾಗಿ ಆಯುರ್ವೇದದ ಪಿತಾಮಹನೆನಿಸಿದ ಧನ್ವಂತರಿಯು ಆಯುರ್ವೇದದ ನಿಘಂಟು, ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಎಂಬ ಕೃತಿಗಳನ್ನು ರಚಿಸಿ ವೈದ್ಯ ವಿಜ್ಞಾನದ ಬೆಳವಣಿಗೆಗೆ ಕಾರಣರಾದರು. ಅಷ್ಟೇ ಅಲ್ಲದೆ ಇವರು ಮುರಿದ ಮೂಳೆಗಳನ್ನು ಜೋಡಿಸಬಲ್ಲ ಹಾಗೂ ಹೃದಯವನ್ನು ಶಸ್ತ್ರಚಿಕಿತ್ಸೆ ಮಾಡಬಲ್ಲ ಪರಿಣಿತಿಯನ್ನು ಹೊಂದಿದ್ದರು. ಇನ್ನು 5ನೇ ಅಂಶವಾದ ತಂತ್ರಜ್ಞಾನ. ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವ ಮೆಹರೌಲಿ ಸ್ತಂಭಶಾಸನವು ಇವರ ಲೋಹವಿದ್ಯೆಗೆ ಪ್ರಮುಖ ಉತ್ತಮ ಉದಾಹರಣೆಯಾಗಿದೆ. ಸಾವಿರಾರು ವರ್ಷಗಳಿಂದ ಗಾಳಿ, ಮಳೆ, ಬಿಸಿಲಿಗೆ ಮೈಯೊಡ್ಡಿ ನಿಂತಿರುವ ಈ ಕಬ್ಬಿಣದ ಸ್ತಂಭಶಾಸನವು ತುಕ್ಕು ಹಿಡಿಯದೆ ಎಲ್ಲರನ್ನೂ ಬೆಚ್ಚು ಬೆರಗುಗೊಳ್ಳುವಂತೆ ಮಾಡುತ್ತದೆ. ಈ ಸ್ತಂಭದ ತಳವ್ಯಾಸ 16.4 ಇಂಚು, ತಲೆಯ ಭಾಗದ ವ್ಯಾಸ 12.05 ಇಂಚುಗಳನ್ನು ಹೊಂದಿದೆ ಹಾಗೂ ಇದರ 23 ಅಡಿ 8 ಅಂಗುಲ ಉದ್ದವನ್ನು ಹೊಂದಿದ್ದು 6000 kg ತೂಕವನ್ನು ಹೊಂದಿದೆ. 2ನೇ ಚಂದ್ರಗುಪ್ತನ ಕಾಲದಲ್ಲಿ ಈ ಕಬ್ಬಿಣ ಸ್ತಂಭಶಾಸನವು ಸ್ಥಾಪಿತವಾಗಿದೆ. ಇನ್ನು 5ನೇ ಅಂಶವಾದ ಕಲೆ ಮತ್ತು ವಾಸ್ತುಶಿಲ್ಪ. ಗುಪ್ತರ ಕಾಲದಲ್ಲಿ ಗುಪ್ತರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದರು. ಭಾರತೀಯ ವಸಾಹತುಗಳಾದ ಮಲಯ, ಪರ್ಯಾಯ ದ್ವೀಪ, ಜಾವಾ, ಸುಮಾತ್ರ, ವಿಯಟ್ನಾಂ,
ಕಾಂಬೋಡಿಯಾ ಮತ್ತು ಸೆಲಬೀಸ್ ದ್ವೀಪದ ಶಿಲ್ಪದಲ್ಲಿ ಗುಪ್ತರ ಕಲಾಶೈಲಿ ಅಚ್ಚಳಿಯದೆ ಉಳಿದಿದೆ. ಝಾನ್ಸಿ ಜಿಲ್ಲೆಯ ದೇವಗಢ್ನ ದಶಾವತಾರ ದೇವಾಲಯವು 40 ಅಡಿಯ ಶಿಖರಗಳನ್ನು ಒಳಗೊಂಡಿತ್ತು. ಸಾಮರಸ್ಯ ಹಾಗೂ ಸೌಂದರ್ಯಗಳನ್ನು ಅತ್ಯುತ್ತಮವಾಗಿ ಅಭಿವ್ಯಕ್ತಿಸಿ ಮಹೋನ್ನತ ಆದರ್ಶವನ್ನು ಪ್ರಕಟಿಸುವುದು ಗುಪ್ತರ ಕಲಾಶೈಲಿಯ ಗುಣಲಕ್ಷಣವಾಗಿದೆ. ವಾಸ್ತುಶಿಲ್ಪದಲ್ಲಿ ಬಿದರ್ಗಾಂವ್ನ ಇಟ್ಟಿಗೆ ದೇವಾಲಯ ಪ್ರಮುಖವಾಗಿದೆ. ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ ಮತ್ತು ದೇವಗಢ್ ಇವರ ಪ್ರಮುಖ ವಾಸ್ತುಶಿಲ್ಪದ ಕೇಂದ್ರಗಳಾಗಿದ್ದವು. ದೇವಗಢ್ನ ದಶಾವತಾರ ದೇವಾಲಯ, ಮಧ್ಯಪ್ರದೇಶದ ನಾಜ್ನುಕುತಾರದ ಪಾರ್ವತಿ ದೇವಾಲಯ, ಸಾಂಚಿಯ ಶಿವ ದೇವಾಲಯ, ಭೂಮಾರನ ಶಿವ ದೇವಾಲಯ, ಪ್ರಭಾವತಿಯ ಗಂಗಾ ಯಮುನಾ ದೇವಾಲಯವು ಗುಪ್ತರ ಕಾಲದ ಪ್ರಮುಖ ದೇವಾಲಯಗಳಾಗಿವೆ. ಇನ್ನು ಚಿತ್ರಕಲೆ. ಗುಪ್ತರು ಚಿತ್ರಕಲೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದರು. ಅಜಂತಾದ ಅದ್ಗಳ ಮೇಲಿನ ಚಿತ್ರಗಳು, ಅಜಂತಾದ ಇತರೆ ಗುಹೆಗಳಲ್ಲಿ ಕಂಡುಬರುವ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಚಿತ್ರಗಳು ಪ್ರಮುಖವಾಗಿವೆ. ಹೀಗೆ ಮೇಲೆ ವಿವರಿಸುವ ಅಂಶಗಳು ಅಲ್ಲದೆ ರಾಜಕೀಯ ಐಕ್ಯತೆ, ಆರ್ಥಿಕ ಪ್ರಗತಿ, ಸುಖ ಮತ್ತು ಸಮೃದ್ಧಿ ನೆಲೆಸುಗೊಳಿಸುವಿಕೆ ಇತ್ಯಾದಿ ಅಂಶಗಳು ಗುಪ್ತಯುಗ ಸುವರ್ಣಯುಗ ಎಂದು ರುಜುವಾತುಪಡಿಸುತ್ತವೆ. ಥ್ಯಾಂಕ್ ಯು. ಗುಪ್ತರ ಯುಗ ಸುವರ್ಣಯುಗ ಎಂಬ ವಿಷಯವನ್ನು ಈಗಾಗಲೇ ನೋಡಿದ್ದೇವೆ. ಏನಾದರೂ ಪ್ರಶ್ನೆಗಳು ಇದ್ದರೆ ಕೇಳ್ಬೋದು. ಉತ್ತರ ಭಾರತದ ದಂಡಯಾತ್ರೆ ಹೇಗೆ ಕೈಗೊಂಡರು? ಕ್ವಶನ್ ಇದೆ. ಉತ್ತರ ಭಾರತದ ದಂಡಯಾತ್ರೆಯನ್ನು ಏಕೆ ಕೈಗೊಂಡರು? ಅವನ ಸಾಮ್ರಾಜ್ಯನ ವಿಸ್ತರಿಸ್ಕೊಳ್ಳಲಿಕ್ಕೆ ಉತ್ತರ ಭಾರತದ ದಂಡಯಾತ್ರೆನ ಕೈಗೊಂಡಿದ್ದಾನೆ. ಅದೇ ಯಾವ ರೀತಿ? ಅವನು ಅವನ ಅಧಿಕಾರದ ಆರಂಭದ ವರ್ಷಗಳಲ್ಲಿ ಆರ್ಯಾವರ್ತ ಎಂದು ಕರೆಯಲ್ಪಡುವ ಗಂಗಾ ನದಿ ಬಯಲಿನ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳಲಿಕ್ಕೆ ಅವನು ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಗಂಗಾ ನದಿಯನ್ನು ಏಕೆ ವಶಪಡಿಸ್ತಾನೆ? ಅವನಂದ್ರೆ ಯಾವ ರೀತಿಯಲ್ಲಿ ವಶಪಡಿಸ್ಕೊಂಡ್ರೆ ಏಕೆ ಯುದ್ಧ ಮಾಡ್ತಾನೆ ಅದ್ರ ಬಗ್ಗೆ ಅವನಿಗೆ ಅಷ್ಟು ಆಸಕ್ತಿ ಇಲ್ಲ. ಯಾರಾದರೂ ಉತ್ತರವನ್ನು ಕೊಡ್ಬೋದು. ಯಾರಿಗೆ ಉತ್ತರ ಗೊತ್ತಿದೆಯೋ ಅವ್ರ ಉತ್ತರವನ್ನು ಕೊಡ್ಬೋದು. ಉತ್ತರ ಭಾರತವು ಬೇರೆ ರಾಜ್ಯಗಳ ವಶವಾಗಿತ್ತು. ಆದ್ದರಿಂದ ಆ ಉತ್ತರ ಭಾರತವನ್ನು ತಾನು ವಶಪಡಿಸ್ಕೋಬೇಕು ಅಂತಂದರೆ ಉತ್ತರ ಭಾರತ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ದಕ್ಷಿಣ ಭಾರತ ದಂಡಯಾತ್ರೆಯನ್ನು ಹೇಗೆ ಆರಂಭಿಸ್ತಾನೆ? ಉತ್ತರ ರಾಜ್ಯಗಳ ಮೇಲೆ ತನ್ನ ಪ್ರಭುತ್ವವನ್ನು ಸಂಪೂರ್ಣವಾಗಿ ಸ್ಥಾಪಿಸಿ ತನ್ನ ಗಮನವನ್ನು ದಕ್ಷಿಣ ಕಡೆಗೆ ಹರಿಸಿ ದಂಡಯಾತ್ರೆಯನ್ನು ಆರಂಭಿಸ್ತಾನೆ. ಕಪ್ಪ ಕಾಣಿಕೆಯನ್ನು ಏಕೆ ಧರ್ಮ ವಿಜಯ ಎಂದು ಕರೆಯುತ್ತಾರೆ? ಅವನಂದ್ರೆ ಯಾಕೆ ಕರೆದ? ಕಪ್ಪ ಕಾಣಿಕೆಯನ್ನು ಇಂಥ ಹೆಸರು ಕೊಡ್ಬೇಕಂತ ಯಾಕೆ ಕರೆದ? ದಕ್ಷಿಣ ಭಾರತದ ಅರಸರನ್ನು ಸೋಲಿಸಿ 12 ಜನ ಅರಸರನ್ನು ಸೋಲಿಸಿ ಅವನು ಅವ್ರ ರಾಜ್ಯನ ಅವರಿಗೆ ಪುನರ್ ನೇಮಿಸ್ತಾನೆ. ಅದಕ್ಕೆ ಅವರು ಕಪ್ಪ ಕಾಣಿಕೆ ಕೊಡಲು ಒಪ್ಕೊಳ್ತಾರೆ. ಅದಕ್ಕಾಗಿ ಅವನು ಅದನ್ನು ಧರ್ಮ ವಿಜಯ ಅಂತ ಕರೀತಾನೆ. ಕುದುರೆ ಚಿತ್ರ ಮತ್ತು ಬಂಗಾರದ ನಾಣ್ಯಗಳನ್ನು ಏಕೆ ಹೊರಡಿಸಿದರು? ಅದು ಅವರ ಅರಸನ ರಾಜ್ಯದ ಚಿಹ್ನೆಗಳಾಗಿರ್ತಾರೆ. ಅದಕ್ಕೆ ಅವನು ಚಿಹ್ನೆ ಅವನು ಯಾಕೆ ಅದನ್ನೇ ಬೇರೆ ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ಹೇಳಿ. ಮೊದಲನೇ ಪ್ರಶ್ನೆ, ಉತ್ತರ ಭಾರತ ದಂಡಯಾತ್ರೆ ಮತ್ತು ದಕ್ಷಿಣ ಭಾರತ ದಂಡಯಾತ್ರೆನ ಯಾಕೆ ಕೈಗೊಂಡ ಅಂತೇಳಿ. ಇಡೀ ಭಾರತವನ್ನು ನಾವು ನೋಡಿದಾಗ ಗುಪ್ತರ ಕಾಲದಲ್ಲಿ ಸಮುದ್ರಗುಪ್ತ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಇಡೀ ಭಾರತ ಹರಿದು ಹಂಚಿ ಹೋಗಿತ್ತು. ಹಾಗಾಗಿನೇ ಭಾರತವನ್ನು ಒಗ್ಗೂಡಿಸಬೇಕು. ಮತ್ತೊಬ್ಬ ಅವನು ವೀರ ಯೋಧ, ಮಹತ್ವಾಕಾಂಕ್ಷಿ.
ಇಡೀ ಭಾರತವನ್ನ ಗೆಲ್ಲಬೇಕು, ಭಾರತದಲ್ಲಿ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತಕ್ಕಂಥ ಕನಸುಗಳನ್ನ ಕಾಣ್ತಾ ಇದ್ದ. ಆ ಕನಸನ್ನ ಈಡೇರಿಸಿಕೊಳ್ಬೇಕು ಅಂತ ಹೇಳಿದ್ರೆ ಅವನಿಗೆ ಯುದ್ಧ ಅನಿವಾರ್ಯವಾಗಿತ್ತು. ಹಾಗಾಗಿ ಮೊದಲು ಅವನು ಆರ್ಯಾವರ್ತವನ್ನು ಗೆಲ್ತಾನೆ, ಉತ್ತರದ ಪ್ರದೇಶಗಳ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪಿಸ್ತಾನೆ. ಉತ್ತರದಲ್ಲಿ ಅಧಿಪತ್ಯ ಸ್ಥಾಪಿಸಿದ ನಂತರ ಅವನು ದಕ್ಷಿಣ ಭಾರತವನ್ನು ಗೆಲ್ಲಲಿಕ್ಕೆ ಬರ್ತಾನೆ. ಅಲ್ಲಿಯವರೆಗೆ ಆಡಳಿತವನ್ನ ಮಾಡಿದಂತಹ ಯಾವ ಅರಸರು ಯುದ್ಧದ ಮೂಲಕ ದಕ್ಷಿಣವನ್ನ ಗೆಲ್ಲುವ ಪ್ರಯತ್ನವನ್ನ ಮಾಡಿರಲಿಲ್ಲ. ಅಶೋಕ ದಕ್ಷಿಣವನ್ನ ಆಡ್ತಾನೆ, ಆದ್ರೆ ಧರ್ಮದ ತಲೆಹದಿಯ ಮೇಲೆ ಆಡಳಿತವನ್ನ ಮಾಡ್ತಾನೆ, ಧರ್ಮದ ಮೂಲಕ ಗೆಲ್ತಾನೆ. ಆದ್ರೆ ಇವನು ಖಡ್ಗವನ್ನ ಹಿಡಿದು ದಕ್ಷಿಣ ಭಾರತವನ್ನ ಗೆಲ್ತಾನೆ, 12 ಅರಸರುಗಳನ್ನ ಸೋಲಿಸ್ತಾನೆ. ಹಾಗೆಯೇ ಯುದ್ಧಗಳೆಲ್ಲ ಮುಗಿದ ಮೇಲೆ ಅವನು ಅಶ್ವಮೇಧ ಯಾಗವನ್ನು ಆಚರಿಸ್ತಾನೆ. ಆ ಅಶ್ವಮೇಧ ಯಾಗದ ನೆನಪಿಗಾಗಿ ಅಶ್ವದ ಚಿತ್ರವನ್ನು ತನ್ನ ನಾಣ್ಯದ ಮೇಲೆ ಹಾಕಿಸ್ತಾನೆ. ಹಾಗೆಯೇ ಅವನಿಗೆ ಸಂಗೀತದಲ್ಲಿ ವಿಶೇಷವಾದಂತಹ ಆಸಕ್ತಿ ಇತ್ತು. ಹಾಗೆಯೇ ವೀಣೆ ನುಡಿಸುತ್ತಿರತಕ್ಕಂಥ ಚಿತ್ರವನ್ನ, ವೀಣಾಪಾಣಿಯ ಚಿತ್ರವನ್ನ ತನ್ನ ನಾಣ್ಯದಲ್ಲಿ ಹಾಕಿಸ್ತಾನೆ. ಹಾಗೆಯೇ ತಮ್ಮ ರಾಜ ಲಾಂಛನಗಳನ್ನ, ರಾಜಮುದ್ರೆಗಳನ್ನ ಅವನು ನಾಣ್ಯಗಳ ಮೇಲೆ ಹಚ್ಚು ಹಾಕಿಸ್ತಾನೆ. ಅವೆಲ್ಲವುಗಳು ಅವನ ಸಾರ್ವಭೌಮತ್ವವನ್ನ ಸಾರ್ಲಿಕ್ಕಾಗಿ ಹಾಕಿಸಿದಂತಹ ಕ್ರಮಗಳು. ಸರ್, ಇಷ್ಟು ಜನ ಇವರಿದ್ದು ಪಾಯನ್ನು ಯಾಕೆ ಸರ್ ಭಾರತಕ್ಕೆ ಭೇಟಿ ನೀಡ್ತಾನೆ? ಇಷ್ಟು ವೀರರು ಪ್ರಶ್ನೆಯಿಂದ ಸರಿ ಕೇಳು. ಪಾಯಿಯನ್ನು ಭಾರತಕ್ಕೆ ಏಕೆ ಭೇಟಿ ನೀಡ್ತಾನೆ ಸರ್? ಇಷ್ಟು ಇವರಿದ್ದು ಕೂಡ. ಪಾಹಿಯಾನೊಬ್ಬ ಚೀನಾದ ಬೌದ್ಧ ಯಾತ್ರಿಕ ಅಲ್ವಾ. ಗುಪ್ತರ ಅಧಿಕಾರಕ್ಕೆ ಬರೋಕ್ಕಿಂತ ಹಿಂದೆ ಭಾರತದಲ್ಲಿ ಯಾವ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಅಂತ ಹೇಳಿದ್ರೆ ಬೌದ್ಧ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಆ ಧರ್ಮದ ಸ್ಥಿತಿಗತಿಗಳನ್ನ ಅಧ್ಯಯನವನ್ನ ಮಾಡಲಿಕ್ಕೆ, ಆ ಧರ್ಮದ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೀಲಿಕ್ಕಾಗಿನೇ ಪಾಹಿಯಾನ್ ಚೀನಾ ದೇಶದಿಂದ ಎಲ್ಲಿಗೆ ಬಂದ ಅಂತ ಹೇಳಿದ್ರೆ ಭಾರತಕ್ಕೆ ಬರ್ತಾನೆ. ಭಾರತದಾದ್ಯಂತ ಸಂಚರಿಸ್ತಾನೆ, ಭಾರತದ ಬೌದ್ಧ ಧರ್ಮದ ಸ್ಥಿತಿಗತಿಗಳನ್ನ ಅವಲೋಕನ ಅಂತಕ್ಕಂಥದ್ದನ್ನ ಮಾಡ್ತಾನೆ. ಆದ್ರೆ ಗುಪ್ತ ದೊರೆಗಳು ಹಿಂದೂ ಧರ್ಮಕ್ಕೆ ಆಶ್ರಯವನ್ನು ಕೊಡ್ತಾರೆ. ಅವರ ಕಾಲದ ಹಿಂದೂ ಧರ್ಮದ ಬೆಳವಣಿಗೆ ಅಂತಕ್ಕಂಥದ್ದಾಗುತ್ತೆ. ಹೀಗೆ ಹಿಂದೂ ಧರ್ಮದ ಬೆಳವಣಿಗೆ ಆಗಿದ್ದರಿಂದಾಗಿನೇ ಬೌದ್ಧ ಧರ್ಮ ನಿಧಾನವಾಗಿ ಏನಾಗ್ತಾ ಹೋಯ್ತು, ತನ್ನ ಸ್ಥಾನಮಾನವನ್ನ ಕಳೆದುಕೊಳ್ತಾ ಹೋಗುತ್ತೆ. ಅದರ ಪ್ರಾಬಲ್ಯ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅದೆಲ್ಲವನ್ನ ತನ್ನ ಕೃತಿಯಲ್ಲಿ ಪಾಹಿಯಾನ್ ತನ್ನ ಘೋಕೋಕಿ ಎಂಬ ಕೃತಿಯಲ್ಲಿ ಅವೆಲ್ಲವುಗಳನ್ನ ದಾಖಲೆ ಅಂತಕ್ಕಂಥದ್ದನ್ನ ಮಾಡಿದ್ದಾರೆ. ಹೀಗೆ ಬೌದ್ಧ ಧರ್ಮದ ಅಧ್ಯಯನಕ್ಕಾಗಿಯೇ ಯಾರು ಬಂದ ಅಂತ ಹೇಳಿದ್ರೆ ಪಾಹಿಯಾನ್ ಭಾರತಕ್ಕೆ ಬರ್ತಾರೆ. ಹಿಂದೂ ಧರ್ಮವನ್ನು ರಾಷ್ಟ್ರೀಯ ಎಂದು ಏಕೆ ಆಯ್ಕೆ ಮಾಡಿಕೊಂಡು? ಹಿಂದೂ ಧರ್ಮನೇ ಯಾಕೆ ಆಯ್ಕೆ ಮಾಡಿಕೊಂಡು? ಬೇರೆ ಇದ್ವಾಗ ಅಂದರೆ ಜೈನ ಮತ್ತು ಬೌದ್ಧ ಧರ್ಮಗಳ ಮತದ ಅನುಯಾಯಿಗಳಿಂದ ಹಿಂದೂ ಧರ್ಮವು ಅವನತಿಯ ಹಾದಿಯನ್ನು ಹಿಡಿದಿತ್ತು. ಹಾಗೆ ಹಿಂದೂ ಧರ್ಮವನ್ನು ರಕ್ಷಿಸಿ ಪೋಷಿಸುವಂಥ ಕೆಲಸ ಗುಪ್ತರು ಮಾಡ್ತಾರೆ. ಹಾಗಾಗಿ ಅವರು ಗುಪ್ತರು ಹಿಂದೂ ಧರ್ಮವನ್ನು ತಮ್ಮ ರಾಷ್ಟ್ರ ಧರ್ಮ ಹಿಂದೂ ಧರ್ಮದ ಅನುಯಾಯಿಗಳಾಗಿ ಹಿಂದೂ ಧರ್ಮವನ್ನು ರಾಷ್ಟ್ರ ಧರ್ಮವನ್ನಾಗಿ ಮಾಡಿಕೊಳ್ತಾರೆ. ಏಕೆ ಅದನ್ನೇ ಆಯ್ಕೆ ಮಾಡಿಕೊಂಡ್ರೆ? ಅಂದರೆ ಜೈನ ಮತ್ತು ಬೌದ್ಧ ಧರ್ಮಗಳ ಅನುಯಾಯಿಗಳಿಂದ ಹಿಂದೂ ಧರ್ಮ ಗುಪ್ತರ ಕಾಲದಲ್ಲಿ ಅವನತಿಯ ಹಾದಿಯಲ್ಲಿತ್ತು. ಈ ಅವನತಿಯ ಹಾದಿಯಲ್ಲಿದ್ದ ಹಿಂದೂ ಧರ್ಮವನ್ನು ತಮ್ಮ ರಾಷ್ಟ್ರ ಧರ್ಮವನ್ನಾಗಿ ಮಾಡ್ಕೋಬೇಕು ಅಂತಂದು ತಮ್ಮ ರಾಷ್ಟ್ರ ಧರ್ಮವನ್ನಾಗಿ ಮಾಡ್ಕೊಳ್ತಾರೆ. ಹಿಂದೂ ಧರ್ಮಕ್ಕೆ ಏಕೆ ಪ್ರೋತ್ಸಾಹ ನೀಡಿದ್ರು? ಯಾಕಂದ್ರೆ ಉತ್ತರ ಗೊತ್ತಿದ್ರೆ ಹೇಳಿ. ಏಕೆ ಅಂತ ಹೇಳಿದ್ರೆ ಗುಪ್ತ ಅರಸರು ಹಿಂದೂ ಧರ್ಮದ ಅನುಯಾಯಿಗಳು. ಅವರು ಯಾವ ಧರ್ಮವನ್ನ ಅನುಸರಿಸ್ತಾರೆ ಅಂತ ಹೇಳಿದ್ರೆ ಹಿಂದೂ ಧರ್ಮವನ್ನ ಅನುಸರಿಸ್ತಾರೆ. ಹಾಗಾಗಿ ತನ್ನ ಧರ್ಮದ ಬಗ್ಗೆ ಅವ್ರಿಗೆ ಏನಿತ್ತು ಅಂತ ಹೇಳಿದ್ರೆ ಅಭಿಮಾನ ಅಂತ ಕರೀತಿತ್ತು. ಹಾಗಾದ್ರೆ ಅವನತಿಯ ಹಾದಿಯಲ್ಲಿರ್ತಕ್ಕಂಥ ತನ್ನ ಧರ್ಮವನ್ನ ಮತ್ತೆ ಬೆಳೆಸಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಅವರು ಹಿಂದೂ ಧರ್ಮವನ್ನು ಅನುಸರಿಸ್ತಾರೆ. ಅಷ್ಟೇ ಅಲ್ಲ, ಹಿಂದೂ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡುವುದರ ಮೂಲಕ ಮುದುಡಿನ ಮುಗ್ಗಾಗಿದ್ದಂತಹ ಹಿಂದೂ ಧರ್ಮವನ್ನ ಮತ್ತೆ ಅರಳಿದ ಶುಭವನ್ನಾಗಿ ಪರಿವರ್ತನೆ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಇವತ್ತು ಭಾರತದಲ್ಲಿ ಹಿಂದೂ ಧರ್ಮ ಉಳ್ಕೊಂಡಿದೆ ಅಂತ ಹೇಳೋದಕ್ಕೆ ಕಾರಣರೇ ಯಾರು? ಗುಪ್ತರು ಮತ್ತು ಅವರು ಕೊಟ್ಟಂತಹ ರಾಜಾಶ್ರಯ. ಅವ್ರೇನಾದ್ರು ರಾಜಾಶ್ರಯ ಕೊಡದೆ ಹೋಗಿದ್ರೆ ಇವತ್ತು ಇಡೀ ಭಾರತ ಬೌದ್ಧ ಧರ್ಮದ ದೇಶವಾಗಿರ್ತಾ ಇತ್ತು, ಅಥವಾ ಬೌದ್ಧ ಧರ್ಮದ ಅನುಯಾಯಿಗಳನ್ನು ಅತಿ ಹೆಚ್ಚು ಹೊಂದಿರ್ತಾ ಇತ್ತು. ಇವತ್ತು ಭಾರತದ ನೆಲದಲ್ಲಿಯೇ ಹುಟ್ಟಿದಂತಹ ಬೌದ್ಧ ಧರ್ಮ ಭಾರತದಲ್ಲಿಲ್ಲ. ಆದ್ರೆ ಯಾವ ಧರ್ಮ ಇದೆ? ಹಿಂದೂ ಧರ್ಮ ಅಂತಕ್ಕಂಥದ್ದು ಇದೆ. ಅದಕ್ಕೆ ಕಾರಣವೇ ಯಾರು ಅಂತ ಹೇಳಿದ್ರೆ ಗುಪ್ತ ಅರಸರುಗಳು, ಅವರು ಕೊಟ್ಟಂತಹ ರಾಜಾಶ್ರಯ. ಅವರು ಹಿಂದೂ ಧರ್ಮವನ್ನು ಬೆಳೆಸಿದ್ರಿಂದಾಗಿ ಇವತ್ತು ನಾವೆಲ್ಲರೂ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳಾಗಿ ಜೀವನ ಅಂತಕ್ಕಂಥದ್ದನ್ನು ನಡೆಸ್ತಾ ಇದ್ದೀವಿ. ಕೇಳಿ, ಬೇರೆಯವರಿಗೆ ಅವಕಾಶ ಕೊಡಿ.
ಶಿಲೆಗಳ ವಿಶೇಷತೆ ಏನು ಸರ್? ಅವ್ರು ಯಾಕೆ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್? ತಕ್ಷಶಿಲಾ ಅವರ ಪ್ರಮುಖ ವಿಶ್ವವಿದ್ಯಾನಿಲಯವಾಗಿತ್ತು. ಅಲ್ಲಿ ದೇಶ ವಿದೇಶಿ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಲು ತಕ್ಷಶಿಲಾ ಮತ್ತು ನಳಂದ, ಅಜಂತ ಮುಂತಾದ ವಿಶ್ವವಿದ್ಯಾಲಯಗಳಿಗೆ ಹೋಗ್ತಿದ್ರು. ತಕ್ಷಶಿಲೆ, ವಿಕ್ರಮಶಿಲಾ, ಹಾಗೆಯೇ ಕಂಚಿ ಅವೆಲ್ಲವುಗಳು ವಿಶ್ವ ಪ್ರಸಿದ್ಧವಾದಂತಹ ಶಿಕ್ಷಣದ ಕೇಂದ್ರಗಳು. ಅಲ್ಲಿ ಶಿಕ್ಷಣವನ್ನು ಪಡೆಯಲಿಕ್ಕೆ ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಅಂತಹ ತಕ್ಷಶಿಲೆಯನ್ನು ಪುನರುಜ್ಜೀವನಗೊಳಿಸಬೇಕು, ಅದಕ್ಕೆ ಮತ್ತಷ್ಟು ಮಹತ್ವವನ್ನು ತಂದುಕೊಡ್ಬೇಕು ಅಂತೇಳಿ ಆ ತಕ್ಷಶಿಲೆಯ ಮೇಲೆ ಹೆಚ್ಚಿನ ಗಮನವನ್ನು ಯಾರು ಹರಿಸ್ತಾರೆ ಅಂತ ಹೇಳಿದ್ರೆ ಗುಪ್ತ ಅರಸರುಗಳು ಹರಿಸ್ತಾರೆ. ಅಷ್ಟೇ ಅಲ್ಲ, ಪ್ರಾಚೀನ ವಿಶ್ವದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಶಿಕ್ಷಣ ಕೇಂದ್ರ ನಳಂದವನ್ನ 1ನೇ ಕುಮಾರಗುಪ್ತ ಅಂತಕ್ಕಂಥ ಸ್ಥಾಪನೆಯನ್ನು ಮಾಡ್ತಾರೆ. ಅಂದ್ರೆ ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ತಕ್ಷಶಿಲೆ, ವಿಕ್ರಮಶಿಲಾ, ಕಂಚಿ ಇವೇ ಭಾರತದ ಪ್ರಮುಖ ವಿದ್ಯಾಕೇಂದ್ರಗಳು. ಹಾಗಾಗಿನೇ ಅವುಗಳಿಗೆ ದಾನ ದತ್ತಿಯನ್ನು ನೀಡುವುದರ ಮೂಲಕ ಅವುಗಳನ್ನು ಬೆಳೆಸಿ ಶಿಕ್ಷಣ ಕ್ಷೇತ್ರದಲ್ಲಿ ಭಾರತ ಸಾಧನೆಯನ್ನು ಮಾಡುವಂತೆ ಮಾಡ್ತಾರೆ. ಹಾಗಾಗಿನೇ ಆ ವಿಶ್ವವಿದ್ಯಾಲಯದ ಕಾರ್ಯವನ್ನು ನಿರ್ವಹಿಸಿದ್ರಿಂದಾಗಿದೆ ಯಾವ ಅರಸರ ಕಾಲದಲ್ಲಿಯೂ ಆಗದೇ ಇರತಕ್ಕಂತಹ ಸಾಹಿತ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ಯಾರ ಕಾಲದಲ್ಲಿ ಆಯಿತು ಅಂತ ಹೇಳಿದ್ರೆ ಗುಪ್ತರ ಕಾಲದಲ್ಲಾಗಿದೆ. ಹಾಗಾಗಿನೇ ಗುಪ್ತರ ಯುಗ ಸುವರ್ಣ ಯುಗವಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ಅವರು ಶಿಕ್ಷಣಕ್ಕೆ, ವಿಶ್ವವಿದ್ಯಾನಿಲಯಗಳಿಗೆ ಅವರು ಪ್ರಾಮುಖ್ಯತೆಯನ್ನು ಕೊಡದೇ ಹೋಗಿದ್ರೆ ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣದಲ್ಲಿ ಭಾರತೀಯರು ಗುಪ್ತರ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕಾಳಿದಾಸನನ್ನು ಭಾರತದ ಶೇಕ್ಸ್ಪಿಯರ್ ಎಂದು ಯಾಕೆ ಕರೆಯುತ್ತಾರೆ? ವಿದ್ಯಾರ್ಥಿಗಳು ಯಾರಾದ್ರೂ ಉತ್ತರವನ್ನು ಕೊಡಬಹುದು. ಕಾಳಿದಾಸನನ್ನ ಭಾರತದ ಶೇಕ್ಸ್ಪಿಯರ್ ಅಂತೇಳಿ ಯಾಕೆ ಕರೀತಾರೆ? ಹಲವಾರು ಕೃತಿಗಳನ್ನು ರಚಿಸಿರ್ತಾರೆ. ಅವನ ಕೃತಿಗಳು ಫೇಮಸ್ ಆಗಿದೆ, ಅದಕ್ಕೆ ಅವನಿಗೆ ಕಾಳಿದಾಸನನ್ನ ಭಾರತದ ಶೇಕ್ಸ್ಪಿಯರ್ ಅಂತೇಳಿ ಯಾಕೆ ಕರೀತೇವೆ ಅಂತ ಹೇಳಿದ್ರೆ, ಶೇಕ್ಸ್ಪಿಯರ್ ಇಂಗ್ಲಿಶಿನ ಶ್ರೇಷ್ಠ ನಾಟಕಕಾರ. ಅವನು ದುರಂತ ನಾಟಕಗಳನ್ನ ರಚನೆ ಅಂತಕ್ಕಂಥ ಮಾಡ್ತಾನೆ. ಅವನ ಎಲ್ಲ ನಾಟಕಗಳನ್ನು ನೀವು ಗಮನಿಸಿ, ಒಥೆಲೋ ಇರ್ಬೋದು, ಹಾಗೆಯೇ ಜೂಲಿಯಸ್ ಸೀಸರ್ ಇರ್ಬೋದು, ಮ್ಯಾಕ್ಬೆತ್ ಇರ್ಬೋದು, ಆ ಎಲ್ಲ ನಾಟಕಗಳಲ್ಲಿ ನಾಯಕ ಅಥವಾ ನಾಯಕಿ ಮರಣ ಅಂತಕ್ಕಂಥದನ್ನ ಹೊಂದುತ್ತಾರೆ ಅಥವಾ ಇಬ್ಬರು ಮರಣವನ್ನ ಹೊಂದುತ್ತಾರೆ. ಆದರೆ ಕಾಳಿದಾಸ ಸಂಸ್ಕೃತದ ಶ್ರೇಷ್ಠ ನಾಟಕಕಾರ, ಇಂಗ್ಲಿಶಿನ ಶ್ರೇಷ್ಠ ನಾಟಕಕಾರ ಶೇಕ್ಸ್ಪಿಯರ್. ಆದ್ರೆ ಸಂಸ್ಕೃತ ಭಾಷೆಯ ಶ್ರೇಷ್ಠ ನಾಟಕಕಾರ ಯಾರು ಅಂತ ಹೇಳಿದ್ರೆ ಕಾಳಿದಾಸ. ಅವನ ಕಾವ್ಯದ ಪ್ರೌಢಿಮೆಯನ್ನ ಇಡೀ ಜಗತ್ತೇ ಮೆಚ್ಚಿಕೊಂಡಿದೆ. ಅಂತಹ ಶ್ರೇಷ್ಠ ಕಾವ್ಯ ಪ್ರೌಢಿಮೆಯನ್ನು ಯಾರು ಹೊಂದಿದ್ದ ಅಂತ ಹೇಳಿದ್ರೆ ಕಾಳಿದಾಸ ಅಂತಕ್ಕಂಥ ಹೊಂದಿದ್ದ. ಅವನು ಸುಖಾಂತ ನಾಟಕಗಳನ್ನು ರಚಿಸ್ತಾನೆ. ಅವನ ಎಲ್ಲ ನಾಟಕಗಳನ್ನು ನಾವು ಓದಿದಾಗ ಅಥವಾ ಅವುಗಳ ವಿಮರ್ಶೆಯನ್ನು ಮಾಡಿದಾಗ ಎಲ್ಲ ನಾಟಕಗಳು ಸುಖಾಂತ್ಯದೊಂದಿಗೆ ಏನನ್ನ ಕಾಣ್ತಾರೆ, ಅಂತ್ಯವನ್ನ ಕಾಣ್ತಾರೆ. ಎಲ್ಲ ನಾಟಕಗಳಲ್ಲಿಯೂ ಸಂತೋಷದಿಂದಲೇ ಅವುಗಳ ಅಂತ್ಯ ಅಂತಕ್ಕಂಥದನ್ನ ಕಾಣ್ತೇವೆ. ಅಂತಹ ಸುಖಾಂತ ನಾಟಕಗಳನ್ನು ರಚಿಸಿದಂತಹ ಜಗತ್ತಿನ ಶ್ರೇಷ್ಠ ನಾಟಕಕಾರ ಯಾರು ಅಂತ ಹೇಳಿದ್ರೆ ಕಾಳಿದಾಸ. ಹಾಗೆಯೇ ಅವನ ಕಾವ್ಯದ ಪ್ರೌಢಿಮೆಯನ್ನ ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ, ಅವನ ಮೇಘದೂತ ಎಂಬ ಕಾವ್ಯ ಏನಿದೆ, ಆ ಕಾವ್ಯದಲ್ಲಿ ಅವನು ಮೇಘಗಳು ಏನು ಮೋಡ, ಮೇಘ ಅಂತ ಹೇಳಿದ್ರೆ ಮೋಡಗಳು ಏನು ಚಲಿಸ್ತವೆ, ಆ ಮೋಡಗಳಿಗೆ ಅವನು ಸಂದೇಶವನ್ನ ಕೊಡ್ತಾನೆ. ಓ ಮೋಡಗಳೇ, ನೀವು ಇಷ್ಟು ಎಲ್ಲೋ ಇರ್ತಕ್ಕಂಥ ಇಂಥವನ ಪ್ರೇಯಸಿಗೆ ನೀವು ಏನನ್ನ ಕೊಡಿ ಅಂತ ಹೇಳಿದ್ರೆ ಅವರ ಸಂದೇಶಗಳನ್ನು ತಲುಪಿಸಿ ಅಂತೇಳಿ ಆ ಮೇಘಗಳ ಕಲ್ಪನೆಯನ್ನ ಮಾಡಿಕೊಂಡು ಸಂದೇಶಗಳನ್ನ ಕಳಿಸ್ತಕ್ಕಂಥ ಕಾವ್ಯದವನ್ನ ಅವನು ರಚನೆ ಅಂತಕ್ಕಂಥ ಮಾಡ್ತಾನೆ. ಅಂತಹ ಒಂದು ಉದಾತ್ತ ಕಾವ್ಯ ಪ್ರೌಢಿಮೆಯನ್ನು ಹೊಂದಿದಂಥವ್ನು ಯಾರು ಅಂತ ಹೇಳಿದ್ರೆ ಕಾಳಿದಾಸ. ಹಾಗಾಗಿ ನಾವು ಏನಂತ ಕರೀತಾರೆ ಅಂತ ಹೇಳಿದ್ರೆ ಭಾರತದ ಶೇಕ್ಸ್ಪಿಯರ್ ಅಂತೇಳಿ ಕರೆಯಲಾಗುತ್ತೆ. ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಗುಪ್ತರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದು ಬುದ್ಧನ ಚಿತ್ರವನ್ನು ಹೇಗೆ ಏಕೆ ರಚಿಸಿದರು? ಗುಪ್ತರ ಕಾಲದಲ್ಲಿ ಜೈನ ಮತ್ತು ಬೌದ್ಧ ಧರ್ಮ ಇದು
ಬೆಳವಣಿಗೆಯಲ್ಲಿತ್ತು. ಹಿಂದೂ ಧರ್ಮ ಅವನತಿಯ ಹಾದಿಯಲ್ಲಿತ್ತು. ಹಾಗಾಗಿ ಕಲೆ ಮತ್ತು ವಾಸ್ತುಶಿಲ್ಪ ಅಜಂತದ 17ನೇ ಗುಹೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಬುದ್ಧನ ಚಿತ್ರ. ಹಾಗಾಗಿ ಅದನ್ನು ಅವ್ರು ಯಾಕೆ ಯಾರು ಹೇಳ್ತಿರೋ ಉತ್ತರವನ್ನ? ವಿದ್ಯಾರ್ಥಿಗಳು. ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದಂಥ ಗುಪ್ತರು ಬೌದ್ಧ ಧರ್ಮದ ಚಿತ್ರಗಳನ್ನು ಏಕೆ ರಚನೆ ಮಾಡಿದರು? ಬೌದ್ಧ ಧರ್ಮಕ್ಕೆ ಯಾಕೆ ಆಶ್ರಯವನ್ನು ಕೊಟ್ಟರು ಅಂತ ಯಾರು ಹೇಳ್ತೀರಾ? ಎಕ್ಸಾಂಪಲ್ ಕೊಡ್ಬೋದು. ಸರ್ ಈಗ ಮುಸ್ಲಿಮ್ಸ್ ಅದಾರ ಸರ್, ಅವರು ಮತ್ತೆ ಗಣೇಶ ಹಬ್ಬ ಎಲ್ಲ ಮಾಡ್ತಾರೆ ಸರ್, ಹಂಗೆ ಮತ್ತೆ ಅವರು ಇದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಇರೋದು. ಉತ್ತರ ಏನು ಅಂತ ಹೇಳಿದ್ರೆ, ಹಿಂದೂ ಧರ್ಮ ಅತ್ಯಂತ ಸಹಿಷ್ಣು ಧರ್ಮ. ಜಗತ್ತಿನಲ್ಲಿಯೇ ಅತ್ಯಂತ ಸಹಿಷ್ಣುತಾ ಭಾವದ ಧರ್ಮ ಯಾವುದು ಅಂತ ಹೇಳಿದ್ರೆ ಹಿಂದೂ ಧರ್ಮ. ಹಾಗೆಯೇ ನಾವು ಭಾರತದ ಇತಿಹಾಸವನ್ನು ನಾವು ನೋಡ್ತಾ ಬಂದಾಗ ಭಾರತೀಯ ಧರ್ಮದ ಮೇಲೆ ನಡೆದಷ್ಟು ದಾಳಿಗಳು ಜಗತ್ತಿನ ಯಾವ ಧರ್ಮಗಳ ಮೇಲೂ ನಡೆದಿಲ್ಲ. ಆದರೆ ಇವತ್ತಿಗೂ ಯಾವುದಿದೆ? ಹಿಂದೂ ಧರ್ಮ ಪ್ರಬಲ ಧರ್ಮವಾಗಿ ಉಳಿದು ಬೆಳೆದುಕೊಂಡು ಬಂದಿದೆ, ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡಿದೆ. ಹಾಗೆಯೇ ಹಿಂದೂ ಅರಸರು ಹಿಂದೂ ಧರ್ಮಕ್ಕೆ ರಾಜಾಶ್ರಯವನ್ನು ಕೊಟ್ಟರು, ಅದನ್ನು ರಾಷ್ಟ್ರ ಧರ್ಮ ಅಂತಲೂ ಘೋಷಣೆಯನ್ನು ಮಾಡಿದರು. ಆದರೆ ಅನ್ಯ ಧರ್ಮಗಳನ್ನು ದ್ವೇಷಿಸಲಿಲ್ಲ. ಅವರು ಯಾವ ಧರ್ಮವನ್ನು ಏನು ಮಾಡಲಿಲ್ಲ? ದ್ವೇಷವನ್ನು ಮಾಡಲಿಲ್ಲ. ಹಾಗಾಗಿನೇ ಎಲ್ಲ ಧರ್ಮಗಳಿಗೂ ಅವ್ರು ಏನನ್ನ ಕೊಟ್ಟರು? ಪ್ರೋತ್ಸಾಹ ಅಂತ ಕೊಡ್ತಾರೆ. ಅದರಂತೆಯೇ ಅವರು ಬೌದ್ಧ ಧರ್ಮಕ್ಕೂ ಪ್ರೋತ್ಸಾಹವನ್ನು ಕೊಡ್ತಾರೆ, ಬೌದ್ಧ ಧರ್ಮವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಬೌದ್ಧ ಧರ್ಮಕ್ಕಿಂತಲೂ ಹೆಚ್ಚು ಗಮನವನ್ನು ಯಾವ ಕಡೆಗೆ ಹರಿಸಿರು ಅಂತ ಹೇಳಿದ್ರೆ ಹಿಂದೂ ಧರ್ಮದ ಕಡೆಗೆ ಹರಿಸ್ತಾರೆ. ಹಾಗಾದ್ರೆ ಹಿಂದೂ ಧರ್ಮ ಯಾವತ್ತೂ ಯಾವ ಧರ್ಮಗಳನ್ನು ಏನು ಮಾಡಿಲ್ಲ? ದ್ವೇಷಿಸಿಲ್ಲ. ಎಲ್ಲ ಧರ್ಮಗಳನ್ನ, ಎಲ್ಲ ಜನಾಂಗದವರನ್ನ ತನ್ನೊಳಗಡೆನೆ ಬೆರೆಸಿಕೊಂಡು ಯಾವ ಧರ್ಮ ಬೆಳೆದಿದೆ ಅಂತ ಹೇಳಿದ್ರೆ ಹಿಂದೂ ಧರ್ಮದ ಬೆಳವಣಿಗೆ ಅಂತಕ್ಕಂಥದ್ದಾಗಿದೆ. ಮತ್ತೆ ಇನ್ನು ಏನಾದ್ರು ಪ್ರಶ್ನೆಗಳಿದೆಯಾ? ಏನಾದ್ರು ಪ್ರಶ್ನೆ ಹೇಳಿದ್ರೆ ಬೇಗ ಬೇಗ ಕೇಳಿ. ಏನಾದ್ರು ಪ್ರಶ್ನೆಗಳು ಕೇಳೋದಿದ್ರೆ ಕೇಳಬಹುದು. ಧನ್ವಂತರಿಯನ್ನು ಆಯುರ್ವೇದದ ಪಿತಾಮಹ ಎಂದು ಏಕೆ ಕರೆಯುತ್ತಾರೆ? ಅಂದರೆ ಗುಪ್ತರ ಕಾಲದಲ್ಲಿ ಈಗಿನ ಹಾಗೆ ಇದು ಚಿಕಿತ್ಸೆ, ಇದು ಆಸ್ಪತ್ರೆ ಮತ್ತು ಎಕ್ಸ್ರೇ ಅಂತಹ ಇದು ಚಿಕಿತ್ಸೆಗಳು ಇರಲಿಲ್ಲ. ಗುಪ್ತರ ಕಾಲದಲ್ಲಿ ಗಿಡಮೂಲಿಕೆಗಳಲ್ಲೇ ತಮ್ಮ ಇರ್ತಕ್ಕಂಥ ರೋಗಗಳನ್ನು ನಿವಾರಿಸ್ಕೊಳ್ಬೇಕಿತ್ತು. ಹಾಗಾಗಿ ಅವನ್ನ ಆಯುರ್ವೇದದ ಪಿತಾಮಹ ಎಂದು ಸಹ ಕರೆಯುತ್ತಾರೆ. ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಬಾರಿ ಗಿಡಮೂಲಿಕೆಗಳನ್ನು, ಸಸ್ಯಜನ್ಯ ವಸ್ತುಗಳನ್ನು ಬಳಸಿ ಔಷಧಗಳನ್ನು ತಯಾರು ಮಾಡಿ ರೋಗಗಳನ್ನು ಗುಣಪಡಿಸ್ತಕ್ಕಂಥ ಚಿಕಿತ್ಸಾ ವಿಧಾನವನ್ನು ಕಂಡುಹಿಡಿದವರು ಯಾರು ಅಂತ ಹೇಳಿದ್ರೆ ಭಾರತೀಯರು. ಅದನ್ನ ಹೆಚ್ಚು ಬೆಳೆಸಿದಂಥವನು ಯಾರು ಅಂತ ಹೇಳಿದ್ರೆ ಧನ್ವಂತರಿ. ಅವನ ಆಯುರ್ವೇದ ನಿಘಂಟು ಎಂಬ ಕೃತಿ ಆ ಆಯುರ್ವೇದದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಕೊಡುತ್ತೆ. ಹಾಗಾಗಿ ಅವನನ್ನೇ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಭಾರತೀಯ ಆಯುರ್ವೇದದ ಪಿತಾಮಹ ಅಂತ ಕರೀತಾರೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿಯನ್ನ ಬೆಳೆಸಿದಂಥವನೇ ಧನ್ವಂತರಿ. ಇನ್ನು ಏನಾದ್ರು ಪ್ರಶ್ನೆಗಳನ್ನ ಕೇಳಿ. ಇಂದಿನ ತರಗತಿಯಲ್ಲಿ ಗುಪ್ತರ ಯುಗ, ಸುವರ್ಣ ಯುಗ ಎಂಬ ಚರ್ಚಾ ಸ್ಪರ್ಧೆಯಲ್ಲಿ ನನ್ನ ಗೆಳೆಯ ಮತ್ತು ಗೆಳತಿಯರು ಸಮಾನವಾಗಿ ಶಾಂತಿ ರೀತಿಯಿಂದ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.